ಏನ್ ಗೊತ್ತಾ, ಯಾವಾಗ್ಲೂ ಇಬ್ರು ಮಿಸ್ಸಿಂಗ್, ಇವನು ಸೀನು. ಸರ್ ಹುಚ್ಚೋಯಕ್ಕೆ ಹೋಗಿದ್ವಿ ಸರ್, ಕೆಂಬರ್ತಾ ಇದೆ. ಈ ಥರದ್ದು LKG ಮಕ್ಕಳು ಕೊಡೋ ರೀಸನ್ಸು. ಒಬ್ಬನೇ ನಿಂತಿದ್ದೀನಿ, ಹಿಂದೆ ಸರ 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 ಅಂತ ಐತೆ ಬೇಲಿ ಒಳಗೆ. ಏನ್ರಿ ಸರ್ ನಾನು ನೋಡ್ತಾನೆ ಇದ್ದೀರಾ ಸರ್? ಅದು ಡೈಲಾಗ್. ನಾನು ಇಡೀ ಫಿಲಮ್ ಕಾಯ್ತಾ ಇದ್ದೀನಿ, ಒಂದು ಡೈಲಾಗ್ ಇಲ್ಲ. ನಾವು ಇಲ್ಲಿ ಯಾವುದೋ ಒಂದು ಕೆಲಸಕ್ಕೆ ಬಂದ್ಬಿಟ್ಟಿದ್ದೀವಿ, ನಾವು ಈ ಸಿನಿಮಾನ ಗೆಲ್ಲಿಸ್ಬೇಕು, ಇದು ಗೆಲ್ಲೋ ಸಿನಿಮಾ ಅಂತ ಸ್ಟಾರ್ಟಿಂಗಿಂದಾನೆ ಎಲ್ರಿಗೂ ಬಂದ್ಬಿಟ್ಟು. ಕ್ಯಾರೆಕ್ಟರ್ಸ್ ಇದೆಯಲ್ಲ, ಇವ್ರದ್ದು ಕಡಿಮೆ ಇವ್ರದ್ದು ಜಾಸ್ತಿ, ಇವ್ರದ್ದು ಕಡಿಮೆ ಇವ್ರದ್ದು ಜಾಸ್ತಿ, ಸೀನೇ ಇಲ್ಲ. ಎಲ್ಲ ಅಷ್ಟೇ ಇದೆ. ಅಂಡ್ ಅರುಣ್ ಅವರು ಇವಾಗ ಮಾತಾಡೋದಕ್ಕೆ ಮುಂಚೆ ಅಂತ ಹೇಳ್ಬೇಕು, ಅವ್ರದ್ದೊಂದು ಲೆನ್ಸ್ ಹಾಕಿದ್ರು ಸಿನಿಮಾನಲ್ಲಿ. ಹಿ ಲುಕ್ಸ್ ಸೋ ಹ್ಯಾಂಡ್ಸಮ್ ಇನ್ ದ್ಯಾಟ್. ಆ ಜಾಕೆಟ್ಗೆ, ಆ ಹೇರ್ ಸ್ಟೈಲ್ಗೆ, ಆ ಬೆಕ್ಕಿನ ಕಣ್ಣು ಅಂತ ಏನಕ್ಕೆ ಗೊತ್ತ ಹೇಳ್ತಾ ಇದ್ದೀನಿ. ಅಲ್ಲ, ಇವಾಗ ಏನೋ ಇದೆಲ್ಲ ಕಾಂಪ್ಲಿಮೆಂಟ್ ಕೊಡ್ತಾ ಇದೀಯಾ, ಬಟ್ ಶೂಟಿಂಗ್ ಅಲ್ಲಿ ನಾನೇನ್ ಹೇಳ್ತೀನಿ, ಏನ್ ಗೊತ್ತಾ, ಯಾವಾಗ್ಲೂ ಇಬ್ರು ಮಿಸ್ಸಿಂಗ್, ಇವನು ಸೀನಾ. ಇವ್ರದ್ದು ಏನಣ್ಣ ಅಂದ್ರೆ, ಎಂತ ರೀಸನ್ ಕೊಡ್ತಾ ಇದ್ರು ಅಂದ್ರೆ, ಎಂತ ರೀಸನ್ ಡೈರೆಕ್ಟರ್ ಕೊಡ್ತಾ ಇದ್ರು, ಎಲ್ಲೋ ಅವ್ರಿಬ್ರು ಅಂದ್ರೆ, ಸರ್ ಹುಚ್ಚೋಯಕ್ಕೆ ಹೋಗಿದ್ವಿ ಸರ್, ಕೆಂಬರ್ತಾ ಇದೆ. ಈ ಥರದ್ದು LKG ಮಕ್ಕಳು ಕೊಡೋ ರೀಸನ್ಸು ಇವರು. ಈಗ ನೋಡಿ ಕಾಂಪ್ಲಿಮೆಂಟು ಇಲ್ಲ, ಬಟ್ ನಿಜವಾಗ್ಲೂ ಚೆನ್ನಾಗಿ ಕಾಣಿಸ್ತಾ ಇದ್ದೆ ಆ ಡ್ರೆಸ್ ಅಲ್ಲಿ. ಇಡೀ ಸಿನಿಮಾಲಿ ವಿನೋದ್ ಅಣ್ಣನ್ಗಿನ ಚೆನ್ನಾಗಿ ಕಾಸ್ಟ್ಯೂಮ್ ಹಾಕೊಂಡ್ರೆ ಅರುಣನೇ. ಅಲ್ಲ, ಇವ್ರಿಬ್ರು ಬಗ್ಗೆ ಹೇಳ್ಬೇಕು ಅಂದ್ರೆ, ಸಕಲೇಶ್ಪುರದಲ್ಲಿ ಶೂಟಿಂಗ್ ಮಾಡ್ತಾ ಇದ್ದೋ ಆಯ್ತಾ. ನಾನು ಸುಮ್ಮನೆ ನಿಂತಿದ್ದೀನಿ, ತುಂಬಾ ಬಿಸಿಲು, ಒಬ್ಬನೇ ನಿಂತಿದ್ದೀನಿ, ಹಿಂದೆ ಸರ 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 ಅಂತ ಐತೆ ಬೇಲಿ ಒಳಗೆ. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಆಯ್ತಾ. ಅದೇ ಏನೋ ಓಡಾಡ್ತಿರ್ಬೇಕೇನೋ ಅನ್ಕೊಂಡು ನಾನು ಇಗ್ನೋರ್ ಮಾಡಿದೆ. ಸ್ವಲ್ಪ ಶಾರ್ಟ್ ಏನೋ ಇಂಟ್ರೆಸ್ಟಿಂಗ್ ಆಗಿತ್ತು, ನೋಡ್ತಾ ಇದ್ದೆ. ತಿರ್ಗ ಸರ 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 ಸೌಂಡು, ಏನ್ ಸೌಂಡ್ ಅಂತ ತಿರುಗಿ ನೋಡ್ತೀನಿ, ಇಬ್ರು ಪಿಸ 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 ಅಂತ ಏನು ಮುಚ್ಕೊಂಡು ಮಾತಾಡ್ತಾವ್ರ ಇಬ್ರು. ಅದ್ ಏನ್ ಮಾತಾಡೋರು ಅಂತ ಇವಾಗ ಹೇಳ್ಬಿಡಿ ಸರ್, ಅದೇನು ರಿವೀಲ್ ಮಾಡ್ಬಿಡಿ. ಅದು ಪೊದೆಯ ರಹಸ್ಯ. ಮಗ ಅಷ್ಟೊಂದು ಮಾತಾಡಿದೀವಿ, ಯಾವ್ದು ಅಂತ ನೆನ್ಪಿರ್ತದ ನಮ್ಗೆ? ಹೇಳು, ಏನು ನೆನಪಿಲ್ಲ. ಅಲ್ಲ, ಜಾಸ್ತಿ ಮಾತಾಡಿರೋದಕ್ಕಿಂತ ಹೆಚ್ಚಾಗಿ ಬರೀ ನಕ್ಕಿರೋದೇನೆ ಇಬ್ರು. ನನಗೆ ಕಾಸ್ಟ್ಯೂಮ್ ಇವ್ರ ವಿಷಯಕ್ಕೆ ಬಂದಾಗ ತುಂಬಾ ಇಷ್ಟ ಆಗಿದೆ ಅಂದ್ರೆ, ಇವ್ರಿಬ್ರದ್ದು ಕಾಸ್ಟ್ಯೂಮ್. ನಿಮ್ ದಮ್ಮಯ್ಯ ಸುಮ್ನೆ ಅದಲ್ಲ, ಇವ್ರ ಜೊತೆ ಇನ್ನೊಂದಿಬ್ರು ಇರ್ತಾರೆ ಸರ್, ಅವರು ಇವ್ರಿಗಿಂತ ಹೈಟು ಗಟ್ಟ ಎಲ್ಲ ಒಳ್ಳೆ ಟೆರರ್ ಆಗಿ ಕಾಣಿಸ್ತಾರೆ. ನಾನು ಇವಾಗ ಮಾತಾಡ್ತಾರೆ ಅವಾಗ ಮಾತಾಡ್ತಾರೆ ನೋಡ್ತಾ ಇದ್ದೀನಿ. ನನ್ನ ಹತ್ರ ಬಂದ್ರು, ಏನ್ರಿ ಸರ್ ನಾನು ನೋಡ್ತಾನೆ ಇದ್ದೀರಾ ಹಂಗೆ ಸರ್? ಅದು ಡೈಲಾಗ್. ನಾನು ಇಡೀ ಫಿಲಮ್ ಕಾಯ್ತಾ ಇದ್ದೀನಿ, ಒಂದು ಡೈಲಾಗ್ ಇಲ್ಲ. ನಾನು ಏನಂತ ಮಾತಾಡ್ಲಿ ಸರ್, ಸುಮ್ಮನೆ ನಿಂತಿದ್ದೀನಿ. ಇವ್ರಿಬ್ರು ಮಾತಾಡೋದು ನೋಡ್ಕೊಂಡು ನಿಂತಿದ್ದೀನಿ ಸರ್. ಯಾರು ಗೊತ್ತಾಯ್ತಾ? ನಮ್ ದತ್ತು. ಅದು ಇನ್ನೊಬ್ರು ಮಜವಾದ್ ಕ್ಯಾರೆಕ್ಟ್ರು, ಬಾಡಿ ಬಿಲ್ಡ್ರು, ಸಖತ್ತಾಗೋರೆ. ಅದಾ ಒಂದು ಶಾರ್ಟು ದತ್ತು ಅಲ್ಲ, ಮಹೇಶ. ಆಯ್ತಾ? ಮೊಟ್ಟೆ ಮಹೇಶ. ಮೊಟ್ಟೆ ಮಹೇಶ ಒಂದ್ ವಿಷಯ ಹೇಳ್ಬೇಕು ಆಯ್ತಾ? ಸ್ಟಾರ್ಟ್ ಐತೆ. ಸ್ಟಾರ್ಟಿಂಗ್ ಅಲ್ಲಿ ನನ್ ಟೀಮ್ ಅವರು ಆಯ್ತಾ, ನಮ್ಗೆ ವಿನೋದ್ ಸರ್ ಎಲ್ಲ ಹೊಡೆದು ಬಿಟ್ಟಿರ್ತಾರೆ. ಮಹೇಶ್ ಅವ್ರನ್ನ ಮಲಗಿಸ್ಬಿಡ್ತಾರೆ ಫಸ್ಟ್ ಶಾರ್ಟ್. ಇಡೀ ಒಂದು ಶಾರ್ಟ್ ಹೋಗೋ 5 ದಿವಸ ಹಿಂಗೆ ಅದು ಗ್ಯಾಪ್ ಅಲ್ಲಿ ಫೋನ್ ಅಲ್ಲಿ ಅದೆಲ್ಲ ಬಂತು ಅಂದ್ರಿ. ಕ್ಯಾಮ್ರಾ ಹೋಯ್ತದಲ್ಲ, ಅಸಿಸ್ಟೆಂಟ್ ಫೋನ್ ಬಂತು ಅನ್ಕೊಡಿ, ಶಾರ್ಟ್ ಅಲ್ಲಿ ಇದೀನಿ, ಒಂದು ನಿಮಿಷ ಮಾಡ್ಲಾ, ಟ್ರೈ ಮಾಡ್ಕೊಬಿಡೋದು. ಮಾತಾಡ್ತಾ ಇರ್ತಾರೆ, ಯಾರು ಅಸಿಸ್ಟೆಂಟ್ ನೋಡಿದ್ರೆ, ಇವ್ರಿಗೆ ನೀವೆಲ್ಲ ಮಾತಾಡ್ತಾ ಇದ್ದೀರಾ, ನನ್ನ ಮೇಲೆ ಮಾತ್ರ ಕಣ್ಣು. ಅದು ಡೇ 1 ಶೂಟಿಂಗ್ ಇಂದಾನೆ ಶುರು ಆಗ್ಬಿಟ್ಟಿತ್ತಲ್ಲ. ಮಾತ್ರ ನುಡ್ಕೊಂಡು ಮಲಿಕೊಂಡ್ಬಿಡ್ತಾ ಇದ್ದ. ಇವ್ರ ಫೈಟ್ ನಲ್ಲಿ 5 ದಿನ, ನಮ್ ಫೈಟ್ ನಲ್ಲಿ 3 ದಿನ ಫಸ್ಟೇ ಹೊಡೆದ್ಬಿಡ್ತಾರೆ. ಹೊಡೆದು ಹೋಗಿ ಹೊಡ್ಕೊಂಡು ಕೆಳಗೆ ನಿಂಗೆ. ಅವಾಗ ಅವ್ರಿಗೊಂದು ಪ್ರಾಬ್ಲಮ್ ಇದೆ, ಫೋನ್ ಬರುತ್ತೆ. ಫೋನ್ ಎತ್ತಲಿಲ್ಲ ಅಂದ್ರೆ ಆಮೇಲೆ ತಿರ್ಗಾ ಆ ಫೈಟ್ ಕಂಟಿನ್ಯೂ ಆಗತ್ತೆ. ಮನೆಯಲ್ಲಿ ಹೋಗಿ ಹಂಗೆ ಮಲ್ಕೊಬೇಕಾಗತ್ತೆ. ಈಗ ನೋಡ್ತಾರೆ ಹಿಂಗೆ ಯಾರು ಒಳ್ಳೆ ಮಜಾ. ಅಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಎಲ್ಲ ನೋಡೋರಲ್ಲ, ಮಹೇಶ್ ಅವ್ರು ಮಾತ್ರ ಹೇಳೋರು, ಫೋನ್ ಇಡ್ರಿ, ಶೂಟ್ ನಡೀತಾ ಇಲ್ವಾ, ಇಲ್ಲಿ ಟೇಕ್ ಕಲಿದ್ದೀರಾ. ಅವ್ರು ನನ್ ಕಡೆ ಸೀನಿನ ಕಡೆ ಎಲ್ಲ ನೋಡ್ಬಿಟ್ಟು, ನೋಡಿ ನೀವು ಫೋನಲ್ಲಿ ಮಾತಾಡ್ತಾನೆ, ಇವ್ರಿಬ್ರು ಮಾತಾಡ್ತಾನೆ ಇರ್ತಾನೆ, ಯಾಕೆ ನನ್ನ ಮೇಲೆ ಮಾತ್ರ ಯಪ್ಪಂಗ್ ಕಣ್ಣು ಅಂತ. ಆಮೇಲೆ ಏನಾಯ್ತು ಗೊತ್ತಾ ಸರ್, ಗೊತ್ತಿರುತ್ತೆ ಸರ್, ದೊಡ್ಡ ಫೋನು ಆಯ್ತಾ, ರಿಂಗ್ ಆಗೋಯ್ತು ಶಾರ್ಟ್ ಅಲ್ಲಿ.
ಎಲ್ಲ ಆಫ್ ಮಾಡಿದ್ರು. ಆಫ್ ಮಾಡಿದ್ಮೇಲೆ ಚೈತನ್ಯ ಸರ್ ಹಿಂಗ್ ಬರ್ತಾ ಇದ್ರು. ಚೈತನ್ಯ ಸರ್ ಅಲ್ಲ ರೀ 80s ನಲ್ಲಿ ಫೋನ್ ಎಲ್ರಿ ಇರುತ್ತೆ, ನಿಮ್ ಜಾಬ್ನಲ್ಲಿ ಫೋನ್ ಇದೆ ಅಂತ ಹಿಂಗ್ ಹೋಗ್ತಾ ಈ ಚೈತನ್ಯ ಸರ್ ಹಿಂಗ್ ಇಟ್ಕೊಳು, ಹಾ ಫೋನ್ ಇದೆಯಾ ಅಂತಂದ್ರು. ಆ ಶಾರ್ಟ್ ನಲ್ಲಿ ಬಂದಿರುತ್ತೆ, ಅದು ವೈಡ್ ಆಂಗಲ್. ಏನ್ ಬ್ರೋ ನೀವು ಅಂತಂದ್ರೆ ಸುಮ್ಮನೆ ಬ್ರೋ ಹಾಕೊಡ್ಬೇಡಿ ಬ್ರೋ ಅಂತಾರೆ. ಅವ್ರದ್ದು ಒಳ್ಳೆ ಮಜಾ ಕೇಳಿರೋದು. ಅವ್ರಂತೂ ಈಗ ಹಿಂಗ್ ತಲೆ ಉಚ್ಕೊಂತಾರೆ, ಹಿಂಗ್ ಕೂತಿರ್ತಾರೆ. ಏನಾದ್ರು ಮಾತಾಡಿ ಸರ್, ಏನ್ ಮಾತಾಡ್ಲಿ, ಫೋನಲ್ಲಿ ಮಾತಾಡ್ತೀನಿ. ಇನ್ನೊಂದ್ಸಲಿ ಏನಾಗಿದೆ, ಅವ್ರ ಶಾರ್ಟ್ ಸಿಗ್ತಾ ಇಲ್ಲ. ಹುಡುಕ್ತಾ ಇದೀವಿ ಕ್ಯಾರವ್ಯಾನ್ ಅಲ್ಲಿ ಇಲ್ಲಿ ಎಲ್ಲಾ ಕಡೆ ಹುಡುಕ್ತಾ ಇದೀವಿ, ಸಿಗ್ತಾ ಇಲ್ಲ. ಅಲ್ಲೇ ಮಲ್ಗಳು ಮಾತ್ರ ಹಾಕೊಂಡು ಕಂಡದಿಂದ ಎಷ್ಟೋ ಹುಡುಕಿದ್ದಾರೆ, ಫುಲ್ ಟೆನ್ಷನ್ ಎಲ್ಲ ಆದ್ಮೇಲೆ ಶಾರ್ಟ್ ಅದು ಹಿಂಗ ಮ್ಯಾನೇಜ್ ಮಾಡಿದ್ಮೇಲೆ ಆಮೇಲೆ ಬಂದ್ರು ಹಿಂಗೆ, ಎಲ್ರಿ ಇದ್ರಿ ಶಾರ್ಟ್ ಹುಡುಕ್ತಾರೆ, ಶಾರ್ಟ್ ಆಗೋಯ್ತಾ ಹುಡುಕಿದ್ರ, ಇಲ್ಲೇ ಮಲಗಿದ್ನಲ್ಲ ನಾನು, ಮಾತ್ರ ಹಾಕೊಂಡ್ ಮಲ್ಕೊಂಡ್ಬಿಟ್ಟವ್ರು ಪಾಪ ಅವ್ರಿಗೆ. ಅಲ್ಲೇ ಇದ್ರ ಕಳ್ಟನಿಂದ ಮಲಗ್ಬಿಟ್ಟಿದ್ದಾರೆ. ಒಳ್ಳೆ ಮಜಾ ಅವ್ರದ್ದು. ಇನ್ನೂ ಒಂದು ಅಷ್ಟಿದೆ, ಇದಕ್ಕೆ ಮಜಾ ಕೇಳಿ. ಒಂದು ಕ್ಲಬ್ಬಲ್ಲಿ ಒಂದು ಇನ್ಸಿಡೆಂಟ್ ನಡೆಯುತ್ತೆ, ಒಂದು ಫೈಟ್ ನಡೆಯುತ್ತೆ, ನಂದು ಇವ್ರದ್ದು ಆಮೇಲೆ ಸರ್ಬಕರ್ ಪಠಾಣೂ ಇದ್ರು. ಎಲ್ಲ ಆಗತ್ತೆ, ಎಲ್ಲ ಹಿಂಗೆ ಪಾಸ್ ಆಗಬೇಕು, ಎಲ್ಲ ಹಿಂಗೆ ಪಾಸ್ ಆಗ್ತಾರೆ, ಎಲ್ಲರನ್ನೂ ಹಿಂಗೆ ನೋಡ್ಕೊಂಡು. ಅದು ನಾನು ಅಲ್ಲೇ ಇಂಪ್ರವೈಸ್ ಮಾಡೋಣ ಅಂದ್ಬಿಟ್ಟು, ಪಾಪ ನನಗೆ ಗೊತ್ತಿರಲಿಲ್ಲ. ತಿರ್ಬಿಟ್ಟು ನೋಡಪ್ಪ ನಾನಿ ಅಂತೀನಿ ಅವನಿಗೆ. ಆ ಕಿರ್ಚಿದಕ್ಕೆ ಹಿಂಗೆಲ್ಲೋ ನೋಡ್ಕೊಂಡು ಹಿಂಗೆ ನಂಗೆ ಬೆಚ್ಬಿಟ್ಬಿಟ್ಟಿದ್ದಾರೆ. ಅದು ನಂಗೆ ಅಲ್ಲೂ ಗೊತ್ತಾಗಿಲ್ಲ. ಡಬ್ಬಿಂಗ್ ಮಾಡುವಾಗ ಅದನ್ನ ನಾನು ಏನಡಾಪಣೆ ನೀ ಅನ್ಬೇಕಲ್ಲ, ತಗೊಂಡೆ ಏನಡಾಪಣೆ ನೀ ಅನ್ಬಿಟ್ಟು ಹಿಂಗೆ ನೋಡ್ತೀನಿ, ಹಂಗಂದಿರೋದು ಸೀನಲ್ಲಿ ಬಂದಿದೆ. ಅದನ್ನ ನಾನು ಚೈತನ್ಯ ಸರ್ಗೆ ಎಲ್ಲರಿಗೂ ಬಿದ್ದು ನಕ್ಕಿದ್ದೀವಿ. ಅರ್ಧ ಅವರು ರಿವೈಂಡ್ ಮಾಡೋದು, ಪ್ಲೇ ಮಾಡೋದು, ಅವನು ನೋಡೋದು, ರಿವೈಂಡ್ ಮಾಡೋದು, ಪ್ಲೇ ಮಾಡೋದು. ಮಜವಾಗಿ ಈ ಥರ ಎಲ್ಲ ಇನ್ಸಿಡೆಂಟ್ಗಳು ಸಿಕ್ಕಾಪಟ್ಟೆ ಮಹೇಶ್ ಅವ್ರದ್ದಿದೆ. ಸೀದಾ 3 ಜನ ಯಪ್ಪನ್ ನೋಡಿ ಮಾತಾಡ್ತಾ ಇದ್ದು, ನಾವು ಮಾತಾಡೋದು ಅವ್ರಿಗೆ ಗೊತ್ತಾಗತ್ತಪ್ಪ. ಅವ್ರು ಬಂದು ಹೇಳೋರು, ಯಾಕೆ ಸರ್ ನಾನು ನೋಡಿ ನಗ್ತೀರಾ, ಸುಮ್ಮನೆ ಮಾಡಿ ಸರ್. ಎವ್ರಿ ಶಾರ್ಟ್ ತೆಗಿಯಕ್ ಮುಂಚೆ ನಮ್ದೇನಾದ್ರು ಇತ್ತು ಅಂದ್ರೆ ನಮ್ಮನ್ನು ಹುಡುಕ್ತಾ ಇದ್ರು ಸರ್, ಡೈರೆಕ್ಟರ್ ಸರ್ ಅಂತ. ಅದ್ರ ಹಿಂದಿನ ರಹಸ್ಯ ಏನಂದ್ರೆ, ನಾನು ನಮ್ಮ ಹುಡುಗನ ಒಬ್ಬನ ಕರ್ಕೊಂಬಂದಿದ್ದೆ. ಇವನ್ ಸೀನಂಗೆ ಒಂದು ಅಸಿಸ್ಟೆಂಟ್ ಇದ್ದ ಸರ್, ಅಸಿಸ್ಟೆಂಟ್ ಇವ್ರಿಬ್ರಿಗೂ ಕಾಮನ್ ಒಬ್ಬ ಹುಡುಗ. ಅವನ ಹೆಸರೇ ಬಾಸ್ ಅಂತ. ನಮ್ಗೆ ನಾವು ಅವನ್ನ ಬಾಸ್ ಅಂತ ಕರೀತಾ ಇದ್ವಿ. ಸೀನಾ ಏನಾದ್ರು ನೀರ್ ಬಾಟ್ಲ್ ಕೇಳ್ದ ಅನ್ಕೊಳ್ಳಿ, ನೀರ್ ಬಾಟ್ಲ್ ಕೊಡೋ ಮಗ, ದಾಹ ಆಗ್ತೈತೆ, ಬಾಟ್ಲ್ ತೊಗೊಂಬಂದ್ ಕೊಡೋನು. ಕುಡಿಯೋಣ, ಕೊಟ್ಟಿಲ್ವಾ, ಲೋ ಕ್ಯಾಪ್ ಓಪನ್ ಮಾಡಕ್ಕಾಗಲ್ಲ ಕೊಡೋ ಕೈಗಿದೆ, ಹೌದಾ ತಗೋ. ಹಿಂಗೆ ಮಾತಾಡೋದವನು. ಹಿಂದೆಗಡೆ ಕಾರನ್ನೆಲ್ಲ ಕರ್ಕೊಂಡೋದ್ರೆ ಆರಾಮಾಗಿ ಅವ್ನು ಕೂತ್ಕೊಂಡು ಎಣ್ಣೆ ಹೊಡಿಯೋನು ಹಿಂದೆ ಸೀಟಲ್ಲಿ. ಸೀನಾ ಕೇಳಕ್ ಭಯ ಅವನ್ಗೆ, ಹೊಡಿತಾನೆ ಕೇಳಿದ್ರೆ. ನಮ್ ಬಾಸು ಕೌಂಟ್ರ್ ಗಿರಾಕಿ, ಅವನು ಗೊತ್ತಿಲ್ಲ ನಮ್ಗೆ, ಬಾಲ ಕಾರ್ಮಿಕ ಅಂತ ಕರ್ಕೊ ಹೋದ್ರೆ ಅವನು ಹಿರೀಕ. ಅವನು ಇನ್ನೊಂದು ಮಜಾ ಕೇಳಿ, ಹಿಂಗೆ ಸೀನಾ ಒಂದು ಬಾಟಲ್ ತಗೊಂಡ್ರೆ 30 ಹಾಕೋಣ ಅಷ್ಟೊತ್ತಿಗೆ ಅಲ್ಲಿ 80 ಖಾಲಿ ಆಗಿರೋದು. ಎಲ್ಲ ಮಿಕ್ಕಿದ್ದು ಅಂತಂದ್ರೆ ಖಾಲಿ. ಆಮೇಲೆ ಸಿಗರೇಟ್ ಹೊಡಿಯೋನು, ಆಯ್ತಾ, ಸಿಗರೇಟ್ ಹೊಡಿಯೋನು. ಏನೋ ಬಾಸ್ಗಳು ಸಿಗರೇಟ್, ಅಯ್ಯೋ ನಾನೇನು ಮಾಡಲಿ, ಅವನೇನು ಮನ್ಸಲ್ಲಿ ನಾನು ಹೊಡಿತಾ ಇದ್ದಾನೆ, ಇವ್ರಿಬ್ರು ಸೈಡ್ಗೆ ಹೋಗ್ಬೇಕು ಅಂತ. ಯಾಕಂದ್ರೆ ನಾವು ಅವನು ನೋಡ್ಕೊಂಡು ಹೋಗ್ತಿದ್ವಲ್ಲ, ಅವ್ರು ಆಲ್ರೆಡಿ ಹೊಡಿತಾರವ್ರು, ಅವನ ಜಾಗಕ್ಕೆ ನಾವು ಹೋಗಿರ್ತಾ ಇದ್ವಲ್ಲ. ಆಮೇಲೆ ಒಂದು ಪಲಾವ್ ಗಿರಾಕಿ ಅವನು, ಒಂದು ಪಲಾವು, ಅದೇ ಅದೇನಕ್ಕೆ ಹೇಳಿದೆ ಅಂದ್ರೆ, ಅದ್ರ ಹಿಂದಿನ ರಹಸ್ಯ ಏನಂದ್ರೆ, ನಾವು ಅವನು ಹುಡ್ಕೊಂಡು ಹೋಗಿರ್ತಾ ಇದ್ವಿ, ಅವನ ಕೈಗೆ ಸಿಗ್ತಾ ಇರ್ಲಿಲ್ಲ. ಎಲ್ಲೋ ಅಂತ ಹುಡುಕ್ತಾ ಇದ್ರೆ ಅವನು ಆ ಶೂಟಿಂಗ್ ಮಾಡೋ ಜಾಗದಲ್ಲಿ ಎಲ್ಲೂ ಕಾಣಿಸ್ತಾ ಇರ್ಲಿಲ್ಲ, ಆ ಕಡೆ ಎಲ್ಲೋ ಹೊರ್ಟೋಗಿರೋನು. ಸೊ ಅವನು ಗೇಮ್ಸ್ಗಳು ಜಾಸ್ತಿ. ನಂದು ಈ ಏನು ಅಂಡರ್ವರ್ಲ್ಡು ಇದ್ರ ಬಗ್ಗೆ ಎಲ್ಲ ಅಷ್ಟೊಂದು ಗೊತ್ತಿಲ್ಲ, ನನಗೆ ಕೇಳಿಲ್ಲ ಜಾಸ್ತಿ. ಸೊ ಆ ದಿನಗಳು ಸಿನಿಮಾನ ನಾನು ಕಾರವನಲ್ಲಿ ಕೂತ್ಕೊಂಡು ನೋಡಿದ್ದೆ ನಾನು. ಅದ್ರ ಬಗ್ಗೆ ಅಷ್ಟೊಂದು ಐಡಿಯಾನೂ ಇರಲಿಲ್ಲ.
ಬಿಕಾಸ್ ನಾನು ಜಾಸ್ತಿ ಸಿನಿಮಾಗಳು ನೋಡ್ತಿರ್ಲಿಲ್ಲ, ಹಾಗಾಗಿ ಆ ಸಿನಿಮಾ ಬಗ್ಗೆ ಐಡಿಯಾ ಇರಲಿಲ್ಲ. ನಾನು ಮತ್ತು ಪುನಿ ಇಬ್ಬರು ಒಟ್ಟಿಗೆ ನೋಡಿದ ಸಿನಿಮಾ. ನನ್ನ ಪಾತ್ರದ ಬಗ್ಗೆ ಹೇಳಿದಾಗ ಸ್ವಲ್ಪ ಅದ್ರ ಬಗ್ಗೆ ತಿಳ್ಕೊಂಡಿದ್ದು, ಸ್ಟಡಿ ಮಾಡಿದ್ದು. ಬಿಕಾಸ್ ಈ ಪಾತ್ರ ಹೆಂಗಿದೆ, ಯಾವ ಥರ ಇತ್ತು, ಆ 80s 90s ಅವನು ಆ ಪರ್ಸನ್ ಹೆಂಗೆ ಜೀವಿಸಿದ್ರು ಅನ್ನೋದ್ರ ಬಗ್ಗೆ ನಾನೊಂದಷ್ಟು ಸ್ಟಡಿ ಮಾಡಿದಾಗ ತಿಳ್ಕೊಂಡಂಥ ವಿಚಾರ. ಅದು ಬಿಟ್ಟು ನಾನು ನನ್ನ ಚೈಲ್ಡ್ಹುಡ್ ಡೇಸಲ್ಲಿ ನನಗೇನಂದರೆ ಕ್ರಿಕೆಟ್ ಅಂದರೆ ತುಂಬ ಇಷ್ಟ. ಆ ಕ್ರಿಕೆಟ್ ವಿಚಾರಕ್ಕೆ ನಾವೆಲ್ಲ ಟೂರ್ನಮೆಂಟ್ಗಳು ಹೋಗ್ತಾಯಿದ್ವಿ, ಶಾರ್ಟ್ ಪಿಚ್ಚು ಬೌಂಡ್ರಿ ಮ್ಯಾಚಸ್ ಎಲ್ಲ ಆಡ್ತಿರ್ತಿದ್ವಿ. ಸೊ ಅಲ್ಲೇ ಒಂದಷ್ಟು ಹೊಡೆದಾಟಗಳು ನಡೀತಾ ಇರ್ತಿತ್ತು. ಅಲ್ಲೇನಂದರೆ ಒಂದೊಂದು ಊರು, ಈಗ ನಾನು ಬೆಳೆದಿದ್ದೆಲ್ಲ ಕೋಣನಗುಂಟೆ ಕ್ರಾಸು, ಆ ಲೋಕಲ್ ಏಟ್ಸಲ್ಲಿ ಒಂದಷ್ಟು ಈ ಕಡೆ ಅಂಜನಾಪುರದಲ್ಲಿ, ಆವಳಹಳ್ಳಿ, ಈ ಕಡೆ ರಘುನಹಳ್ಳಿ, ಆಮೇಲೆ ಉತ್ತರಹಳ್ಳಿ, ಸೊ ತುಂಬ ಕಡೆಯಿಂದ ಒಂದಷ್ಟು ಟೀಮ್ಗಳು ಬರ್ತಾಯಿತ್ತು. ಅಲ್ಲೊಂದೊಂದು ಏರಿಯಾಗೆ ಒಬ್ಬೊಬ್ಬರು ಇರ್ತಿದ್ರಲ್ಲ, ಸೊ ಅವ್ರ ಹೆಸರುಗಳು ಹೇಳ್ಕೊಂಬರೋರು. ಅಲ್ಲೊಂದಷ್ಟು ಹೊಡೆದಾಟಗಳು ನೋಡಿದ ಎಕ್ಸ್ಪೀರಿಯೆನ್ಸ್ ಬಿಟ್ಟರೆ, ಈ ಹೆಸರುಗಳನ್ನ ನಾನೆಲ್ಲ ರೀಸೆಂಟ್ಲಿನೇ ನಾನು ಕೇಳಿದ್ದೆ, ಬಟ್ ತಿಳ್ಕೊಳಕ್ಕೆ ಪ್ರಯತ್ನ ಪಟ್ಟಿದ್ದೆ ರೀಸೆಂಟ್ಲಿ. ಈ ಸಿನಿಮಾ ನಾನು ಯಾವಾಗ ಕಾಸ್ಟ್ ಆದ ಯಾವಾಗ, ಬಟ್ ಅದಾದ ಈಗ ಸರ್ ಬಲರಾಮ ಬಗ್ಗೆ ನಂಗೆ ದೇವರಣೆಗೂ ಗೊತ್ತಿರಲಿಲ್ಲ. ಈ ಸಿನಿಮಾ ಏನು ಶುರು ಆಯ್ತಲ್ಲ, ಆವಾಗಲೇ ಅವ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಶುರು ಮಾಡಿದ್ದು. ಯಾರ ಜೊತೆನೋ ಒಂದು ನೇಮ್ ಬೇಡ, ಬಟ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯಿತು. ಇಮಿಡಿಯೇಟಾಗಿ ಹೋಗಿ ಹೇಳಿದೆ, ಹಿಂಗೆ ಆಗ್ತಿದೆ, ಕಂಫರ್ಟೇಬಲ್ ಸಿಗ್ತಿಲ್ಲ, ಹಂಗೆ. ಒಂದು ಸೆಕೆಂಡ್ ಯೋಚನೆ ಮಾಡ್ದಲೆ ಯಾರು ಕರ್ಸು ಅಂದರು. ನೀನು ಇಲ್ಲಿರಬೇಡ, ಸುಮ್ಮನೆ ನಿನ್ನ ಮೇಲೆ ಇದಾಗ್ತಿದೆ, ಇನ್ನೋಗಿ ನಾನು ಮಾತಾಡ್ತೀನಿ ಅಂದ್ಬಿಟ್ಟು ಆನ್ ಸ್ಪಾಟೇ ಕರೆಸಿ ಅವ್ರಿಗೆ ಹೇಳಿ, ಯಾರ ಮೇಲೆ ಏನು ರೇಗಬೇಡಿ, ಅವರು ಆರ್ಟಿಸ್ಟ್ ಎಲ್ಲ ನನ್ನ ಜೊತೆ ನಂಗೆ ಗ್ಯಾಂಗ್ ಏನೇನಿತ್ತು, ಐ ಮೀನ್ ಸಿಂಗ್ಲಿ ಗ್ಯಾಂಗು, ಅವ್ರನ್ನೆಲ್ಲ ರೆಸ್ಪೆಕ್ಟ್ ಮಾಡಿ, ಅವ್ರನ್ನೂ ಎಲ್ಲ ಒಳ್ಳೆ ಟ್ರೀಟ್ ಮಾಡಿ ಅಂತ ಇಮಿಡಿಯೇಟಾಗಿ ಹೇಳಿದ್ರು. ಅವರು ಇಮಿಡಿಯೇಟಾಗಿ ಬಂದು ಸಾರಿ ಕೇಳಿ, ಗೊತ್ತಿರಲಿಲ್ಲ ಸರ್ ಹಂಗೆ ಅಂತ ಅಂದರು. ಸೊ ಆವಾಗ ನನಗೆ ಒಂದು ದೊಡ್ಡ ಕಂಫರ್ಟೇಬಲ್ ಸಿಕ್ತು. ಈವನ್ ವಿನಯ್ ಸರ್ ಕೂಡ ಅಷ್ಟೇ, ನಂಗೆ ಶೂಟಿಂಗ್ ಮುಗಿದ್ಮೇಲೆ ಮೈಸೂರಲ್ಲಿ ಬಂದು ಹೇಳೋರು, ಲೈಕ್ ಈ ಥರ ಮಾಡು, ಆ ಥರ ಮಾಡು, ಬೇಡ್ ಶೇಪಿಂಗ್ ಕೊಡು, ಹೇರ್ಸ್ಟೈಲ್ ಹಂಗೆ ಕೊಡು, ಈ ಥರ ಲುಕ್ ಕೊಡು, ಇಷ್ಟೆಲ್ಲ ಈ ಥರ ಆ್ಯಕ್ಟರ್ಸ್ಗಳು ಹಿಂಗೆ ಹೇಳ್ಬೇಕಾದ್ರೆ ನನಗೆ ತುಂಬ ಪ್ರೌಡ್ ಫೀಲ್ ಆಗೋದು. ಆ್ಯಂಡ್ ಇನ್ನೊಂದೇನೆಂದರೆ ಇವರಿಬ್ಬರು ಆ್ಯಕ್ಟಿಂಗ್ ನಾನು ನೋಡ್ಬೇಕಾದ್ರೆ, ಅಂದರೆ ಆ್ಯಕ್ಟಿಂಗ್ ತಿಂಕತ್ತಿದ್ರು. ನನ್ನ ಆ್ಯಕ್ಟಿಂಗ್ ಫಸ್ಟ್ ಆಫ್ ಆಲ್ ಆ್ಯಕ್ಟಿಂಗ್ ಕ್ಲಾಸ್ ಅಂತ ಅದು ಹೋಗಿರಲಿಲ್ಲ, ಇದು ನಮ್ಮ ಫಸ್ಟ್ನೇ ಫಿಲಮ್. ಅವ್ರ ಆ್ಯಕ್ಟಿಂಗ್ ನೋಡಿನೇ ಕಲ್ತ್ಬಿಟ್ಟೆ ನಾನು. ಅಷ್ಟು ಇನ್ವಾಲ್ವ್ಮೆಂಟು ಮತ್ತು ಹಂಗೆ ತಿನ್ಕೊಳ್ಳೋರು ಆ್ಯಕ್ಟಿಂಗ್ನ. ನಾನು ರೋಲಲ್ಲಿದ್ದಾಗಲೂ ಅವ್ರ ಆ್ಯಕ್ಟಿಂಗ್ ನೋಡ್ಬೇಕಾದ್ರೆ ರೋಲೇ ಮರ್ತ್ಬಿಡಿವೆ ನಾನು, ಹಿಂಗೆ ಹೊಲ್ಟೋಗಿದ್ದೀವಿ ಅವ್ರ ಆ್ಯಕ್ಟಿಂಗ್ ನೋಡ್ಬೇಕಾದ್ರೆ. ಅದು ನೋಡಿ ಇಲ್ಲ ಅವ್ರ ಥರ ನಾನು ಮಾಡಬೇಕು, ಅಟ್ಲೀಸ್ಟ್ 10% ಆದ್ರೂ ನಾನು ಮಾಡಬೇಕು, ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ಹಂಗೆ ಅಂದ್ಕೊಂಡು ನೋಡಿನೇ ಸ್ವಲ್ಪ ಆ್ಯಕ್ಟಿಂಗ್ ಕಲ್ತ್ಕೊಂಡು, ಲೈಕ್ ಆಮೇಲೆ ಅದು ಹೊಸ ನನಗೆ ಫಸ್ಟ್ ಮೂವಿ ಅಂತ ಅನಿಸ್ಲೇ ಇಲ್ಲ. ಈವನ್ ಕ್ಲೈಮ್ಯಾಕ್ಸಿನಲ್ಲೂ ಅಷ್ಟೇ, ಈವನ್ ನಿಶಾಮನು ಫೋನ್ ಮಾಡಿ ನನಗೆ ಬೆಳಗ್ಗೆ, ನೀನು ಕ್ಲೈಮ್ಯಾಕ್ಸ್ ಹಿಂಗೆ ಮಾಡಬೇಕು, ಹಂಗೆ ರೋಲ್ ಬರಬೇಕು, ಅದು ತುಂಬ ಇಂಪಾರ್ಟೆಂಟು ಅಂತ ಒಂದು 30 ಮಿನಿಟ್ಸ್ ಮಾತಾಡೋದು. ಹಿಂಗೆ ಮಾಡು ಹಂಗೆ ಮಾಡು ಅಂತಲ್ಲ, ಅಷ್ಟು ಸಪೋರ್ಟಿವ್ ಕೊಟ್ಟು ಎಂಕರೇಜ್ ಮಾಡಿ ಫೈನಲ್ ಹಂಗೆ ಬಂತು, ಖುಷಿ ಆಯಿತು. ಸೊ ಇಷ್ಟೆಲ್ಲ ನನಗೆ ಸಪೋರ್ಟಿವ್ ಕೊಟ್ಟಿದ್ದಕ್ಕೆ ನನಗೆ ಫಸ್ಟ್ ಫಿಲಮ್ ಅಂತ ಅನಿಸ್ಲೇ ಇಲ್ಲ. ಅದು ಪ್ರತಿಯೊಬ್ಬರು ಕೂಡ ನನಗೆ ಹಂಗೆ ಸಪೋರ್ಟ್ ಮಾಡ್ರು. ಏನೇ ಸೀನ್ ಮುಗಿದ್ರು ಅಷ್ಟೇ, ನಿಂದು ಏನೇ ಚೇಂಜಸ್ ಇರಬೇಕಾದ್ರು ಅಷ್ಟೇ. ಚೈತನ್ಯ ಸರು ಅದು ಹೇಳ್ತಿರು, ಅವನಿಗೆ ಯಾರು ಬೈಬೇಡಿ, ಅವ್ನು ಫಸ್ಟ್ನೇ ಫಿಲಮ್ ಅವನಿಗೆ ಗೊತ್ತಾಗಲ್ಲ, ಹೋಗಿ ಹೇಳಿ ಪ್ರೀತಿನ ಅವ್ನು ಮಾಡ್ಬಿಡ್ತಾನೆ ಅಲ್ಲೇ. ಆಮೇಲೆ ಚೈತನ್ಯ ಸರ್ ಹೇಳಿದ್ರು, ನಿನಗೆ ಫಸ್ಟ್ ಫಿಲಮ್ ಥರ ನನಗೂ ಅನಿಸ್ತಿಲ್ಲ, ಹಂಗೆ ಇಂಪ್ರೂವ್ಮೆಂಟ್ ಆಗಿದೆಯಾ, ಅದನ್ನೇ ಕ್ಯಾರಿ ಮಾಡ್ಕೊಂಡು ಹೋಗು. ತೇಜು, ಇನ್ನೊಂದು ಕ್ಲಾರಿಫಿಕೇಷನ್ನು. ಆ್ಯಕ್ಚುಲಿ ಆ ವಿಷಯ ನಡೆದಿದ್ದನ್ನು ನಾನು ಪಠಾಣೆ ಬಂದು ಹೇಳಿದ್ದು ನನಗೆ. ಪಠಾಣ್ ಬಂದು ಈ ಥರ, ಬಿಕಾಸ್ ಏನಾಗ್ತಿತ್ತು ಅಂದರೆ ಸ್ಕ್ರೀನಲ್ಲಿ ಕಾಣಿಸ್ತಿತ್ತದು, ಇವರೆಲ್ಲ ಪರ್ಫಾರ್ಮ್ ಮಾಡ್ತಿದ್ರು, ಈ ಹುಡುಗರು ಸಿಂಗ್ಲಿ ಗ್ಯಾಂಗ್ ಪರ್ಫಾರ್ಮೆನ್ಸ್ ಮಾತ್ರ ಬೇರೆ ಥರ, ಅದೊಂದು ತುಂಬ ಸೋಬರ್ ಆಗ್ಬಿಟ್ರು ಸಡನ್ನಾಗಿ. ಬಿಕಾಸ್ ಆ ಕ್ಯಾರೆಕ್ಟರ್ಸು ನೀವು ಏನೇ ಮಾಡಿದ್ರು, ಬಿಕಾಸ್ ಕ್ಯಾಮ್ರಾ ಅಷ್ಟು ನಿಮಗೆ, ಯು ಡೂ ಎನಿಥಿಂಗ್ ಗುಡ್ ಆರ್ ಬ್ಯಾಡ್, ವಾಟ್ ಎವರ್ ಯು ಡೂ ಅಷ್ಟು ಕ್ಯಾಪ್ಚರ್ ಮಾಡುತ್ತೆ ಕ್ಯಾಮ್ರಾ. ಇವರೆಲ್ಲೋ ಹಿಂದೆ ಇರ್ತಾರೆ, ಔಟ್ ಆಫ್ ಫೋಕಸಲ್ಲಿ ಇದ್ರೂ ಅವ್ರ ಪರ್ಫಾರ್ಮೆನ್ಸ್ ಸಡನ್ನಾಗಿ ಕುಗ್ಬಿಡ್ತು. ಸರ್ ಒಂದು ಅಂದರೆ ಚೈತನ್ಯ ಅವರು ಸಿನಿಮಾಗಳು ಅಂದರೆ ಆ ದಿನಗಳು ಇಂಪಾರ್ಟೆಂಟ್ಲಿ ಯಾವಾಗಲೂ ನಾವು ಮಾತಾಡ್ತೀವಿ. ಅಂದರೆ ಆ ಕ್ರಾಫ್ಟು ಅಂದರೆ ಒಂದು ಬಯೋಪಿಕ್ನ ಹೇಳಬೇಕಂದ್ರೆ ಅದರ ಆ ನೈಜತೆನ ಕಟ್ಟಿಕೊಡ್ಬೇಕಲ್ಲಿ ವೇಣು ಸರ್ ಬರ್ತಾರೆ. ಅಗೇನ್ ಆ ಒಂದು ಕಾಂಬಿನೇಷನ್ನೇ ಆ ಒಂದು ಕ್ರಾಫ್ಟಿಗೆ ಕಾರಣ. ಜೊತೆಗೆ ಆ ಸ್ಕ್ರಿಪ್ಟು, ರೈಟಿಂಗು, ಕ್ಯಾರೆಕ್ಟರ್ಸು ಅದು ಎಷ್ಟು ಗ್ರಿಪ್ಪಾಗಿ ಹಿಡಿತಾರೆ, ಆ ಕಾಸ್ಟಿಂಗು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಈ ಸಿನಿಮಾಗೆ ಅದೆಲ್ಲದ್ರದ್ದು ಡಬಲ್ ಆಗಿದೆ ಅನ್ನೋ ಥರದ್ದು ಫೀಲ್ ಆಗ್ತಿದೆ ನನಗೆ. ನಾನು ಆ ಸಿನಿಮಾನ ತುಂಬ ಸಲ ನೋಡಿದ್ದೀನಿ. ನಾನು ನೀವೊಂದು ಒಂದೊಂದು ಡೈಲಾಗು ಹೇಳ್ತೀನಿ ಇವಾಗ ಬೇಕಾದ್ರೆ, ಅಷ್ಟು ಕೂತ್ಕೊಂಡ್ಬಿಟ್ಟಿದೆ ಆ ಸಿನಿಮಾ. ಅಂದರೆ ನಮ್ಮ ಆ ಒಂದು ಏನು ಆ 2004 ಆ ಟೈಮಿಂದ ಒಂದಷ್ಟು ಸಿನಿಮಾಗಳು ಬಂತು, ಆ ಥರದ್ದು ಒಂದು ಇಂಪ್ಯಾಕ್ಟ್ ಮಾಡಿದಂಥ ಸಿನಿಮಾ ಮುಂದುವರೆದ ಅಧ್ಯಾಯ ಅನ್ನೋದು ಇದು ವಿಷಯ. ಅಗೇನ್ ವೇಣು ಸರ್ ಬರ್ತಾರೆ, ಸಂತೋಷ್ ನಾರಾಯಣನ್ ಅವ್ರನ್ನ ಈ ಸಲ ಕರ್ಕೊಂಬರ್ತಾರೆ.
ವಿನೋದ್ ಸರ್ ಇದ್ರ ಬಗ್ಗೆ ಮಾತಾಡೋದು ಚೆನ್ನಾಗಿರುತ್ತೆ ಚೈತನ್ಯ ಅವರು ಅನುಪಸ್ಥಿತಿಲಿ. ಅದೇ ಬಿಕಾಸ್ ಚೈತನ್ಯ ಸರ್ ಪ್ರತಿ ಇಂಟರ್ವ್ಯೂಲ್ ಹೇಳಿರ್ತಾರೆ ಆ ದಿನಗಳು ಆನ್ ಸ್ಟೆರಾಯ್ಡ್ಸ್ ಇಸ್ ಬಲರಾಮ ಅಂತ. ಎಕ್ಸಾಕ್ಟ್ಲಿ. ಬಿಕಾಸ್ ಆ ಟೈಮಿಗೆ ಆ ಸ್ಕ್ರೀನ್ ಪ್ಲೇ, ಆ ಪೇಸು, ಸ್ಟೋರಿ ಟೆಲ್ಲಿಂಗು. ಬಟ್ ಇವತ್ತಿನ ಜೆನ್ಸಿ ಕಿಡ್ಸ್ಗೂ ಇಷ್ಟ ಆಗಬೇಕು ಅಂದರೆ ಫಾಸ್ಟ್ ಆಗಿರಬೇಕು ಸಿನಿಮಾ ಅಂತ. ಸೊ ಅಷ್ಟೇ ಫಾಸ್ಟ್ ಪೇಸಲ್ಲಿ ಹೋಗುತ್ತೆ ಸಿನಿಮಾ. ಆ್ಯಂಡ್ ರೈಟ್ ಫ್ರಮ್ ಸ್ಕ್ರಿಪ್ಟಿಂದ ಅವರ ಪ್ರೆಸೆಂಟೇಷನ್ ವೇನೇ ಬೇರೆ ಥರ ಇರುತ್ತೆ. ಈಗ ನಾವು ಫ್ರೇಮ್ ಇಟ್ವಿ, 2 ಕ್ಯಾರೆಕ್ಟರ್ ಪಾಸ್ ಆಗಬೇಕು, ಓಕೆ ಒಂದು ಬ್ಲಾಕ್ ಲೆನ್ಸ್ ಹಾಕ್ಬಿಟ್ಟು ಮಾಡೋಣ ಅಂದರೆ ಇವರು ಇಲ್ಲ ಬೇಡ ನಾನು ಬೇರೆ ಥರದ್ದು ಮಾಡೋಣ, ಶೂಟ್ ಮಾಡೋಣ ಅಂತ. ಅದಕ್ಕೆ ಸಪೋರ್ಟು ವೇಣು ಸರು. ನಂದು 25ನೇ ಸಿನಿಮಾ ಇದು. ಆದರೆ ನಾನು ಆಲ್ಮೋಸ್ಟು ನಮ್ಮ ತಂದೆ ಕಾಲದಿಂದ ನೋಡ್ಕೊಂಬಂದಿದ್ದೀನಿ ಕ್ಯಾಮ್ರಾಮನ್ನ. ಭಾಳಷ್ಟು ಜನ ನೋಡಿದ್ದೀನಿ, ತುಂಬ ಕ್ಯಾಮ್ರಾಮನ್ಗಳ ಜೊತೆ ಪಳಗಿದ್ದೀನಿ. ಬಟ್ ಅಫ್ಕೋರ್ಸ್ ಭಾಳ ಜನ ಇದ್ದಾರೆ, ಅಂದರೆ ಸುಧಾಕರ್ ಅವರು ಇದ್ದಾರೆ ರಾಬರ್ಟ್ ಮಾಡಿದಾಗ. ಆ್ಯಂಡ್ MR ಸೀನು ನನ್ನ ಫಸ್ಟ್ ಸಿನಿಮಾ ಮಾಡಿದ್ದು, ಮೆಜೆಸ್ಟಿಕ್ಕು ಕರಿಯ ಎಲ್ಲ ಅವರೇ ಮಾಡಿದ್ದು. ನನ್ನ ಫಸ್ಟ್ ದಿಲ್ ಕಂಟಿನ್ಯೂಸ್ ಮಾಡಿದ್ರು, ಜೆ ಆನಂದು, ಭಾಳಷ್ಟು ಕ್ಯಾಮ್ರಾಮನ್ ಇದ್ದಾರೆ. ಬಟ್ ಅಂದರೆ ಯಾರನ್ನೂ ನಾನು ಡಿಗ್ರೇಡ್ ಮಾಡ್ತಿಲ್ಲ. ಒನ್ ಆಫ್ ದಿ ಫಾಸ್ಟೆಸ್ಟ್ ಕ್ಯಾಮ್ರಾಮನ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಲೈಟಿಂಗ್ ಹಿಂಗೆ ಅವರು ಅಂದರೆ ಯಾವಾಗಲೂ ಹೇಳ್ತಾರೆ ಒಬ್ಬ ಕ್ಯಾಮ್ರಾಮನ್ನು ಒಬ್ಬ ಡೈರೆಕ್ಟ್ರು ಸಂಬಂಧ ಗಂಡ ಹೆಂಡತಿ ಸಂಬಂಧ ಆ ಥರದ್ದು ಒಂದು ಇರಬೇಕು ಅಂತ ಹೇಳ್ತಾರೆ. ಸೊ ಅವರು ಚೈತನ್ಯ ಸರ್ ಯಾವುದೋ ಒಂದು ಹಿಂಗೆ ಅವರು ಎಕ್ಸ್ಪ್ಲೇನ್ ಮಾಡ್ತಾ ಇರಬೇಕಾದ್ರೇ ಆಲ್ರೆಡಿ ಅವ್ರ ಮೈಂಡು ಹೋಗಿ ಆಯ್ತು ಅದು ಗೊತ್ತಾಯ್ತು ಬಿಡು, ನೀನು ಹೋಗು, ನೀನು ಎಕ್ಸ್ಪ್ಲೇನ್ ಮಾಡ್ಕೊಂಬ ಅನ್ನೋಷ್ಟರಲ್ಲಿ ಅವರು ಒಂದು ರೌಂಡ್ ಹಂಗೆ ಬರೋ ಅಷ್ಟರಲ್ಲಿ ಆಲ್ರೆಡಿ ಒಂದು ಸೆಟಪ್ ಮಾಡಿಬಿಟ್ರು ಅವರು. ಆ್ಯಂಡ್ ಈ ಯೂಸ್ ಟು ಫೀಲ್ ದಿ ಸಿನಿಮಾ, ಅದು ಭಾಳ ಇಂಪಾರ್ಟೆಂಟು. ಶಾರ್ಟ್ಗಳನ್ನ ಪ್ಲೇಸ್ ಮಾಡಿದ್ರೆ ಈ ನೆವರ್ ಯೂಸ್ ಟು ಓವರ್ಟೇಕ್ ದಿ ಸ್ಕ್ರಿಪ್ಟ್, ಅದು ಭಾಳ ಕೌಂಟ್ ಆಗುತ್ತೆ. ಒಬ್ಬರು ಕ್ಯಾಮ್ರಾಮನ್ನು ಅಥವಾ ಯಾರೇ ಆಗಿರಲಿ, ಈಗ ಬಲರಾಮ ಬಂದಾಗ ನನ್ನ ಅಕ್ಕಪಕ್ಕ ಇವರಿದ್ದಾರೆ ಅಂದಾಗ ಐ ವಿಲ್ ನಾಟ್ ಟ್ರೈ ಟು ಓವರ್ಟೇಕ್. ಇವರೇನೋ ಡೈಲಾಗ್ ಮಾತಾಡ್ತಿದ್ದಾರೆ, ಅವ್ರಿಗಿಂತ ನಾನು ಜಾಸ್ತಿ ಕಿರ್ಚಬೇಕು, ನಾನು ಓವರ್ಟೇಕ್ ಮಾಡಬೇಕು, ಅದು ಯಾವಾಗಲೂ ಪ್ಲಾಟ್ನ ಹಾಳು ಮಾಡಿಬಿಡುತ್ತೆ. he knew the pace, he knew the weight, he knew the emotions of the cinema. ಒಂದು ಫ್ರೇಮ್ ಇಟ್ರು ಆ ಎಮೋಷನ್ಸ್ನ ಫಾಲೋ ಮಾಡ್ತಿದ್ರು. ಓಕೆ, ಈಗ ಏನೋ ಒಂದು ಎಮೋಷನ್ಸ್ ಇನ್ನು ಆಗ್ತಿದೆ ಅಂದಾಗ ಅವರ ಲೈಟಿಂಗ್ ಪ್ಯಾಟರ್ನು ಬೇರೆ ಥರ. ಯು ಟ್ರಸ್ಟ್ ಮೀ, ಕ್ಲೈಮ್ಯಾಕ್ಸು ನೀವೆಲ್ಲ ಇರಲಿಲ್ಲ, ತೇಜು ಇದ್ದರು. ಝೀರೋ ಲೈಟಿಂಗು, ಅವ್ರದ್ದು ಸೋನಿ ಇದೆ, ಅವ್ರದ್ದೇ ಕ್ಯಾಮ್ರಾ ಅದು. ಓಕೆ, ಆ್ಯಂಡ್ ಅನಮಾರ್ಫಿಕ್ ಲೆನ್ಸಲ್ಲಿ ಪ್ಲಸ್ಸು ಇದೆ, ಮೈನಸ್ಸು ಇದೆ. ನಮ್ಗೆ ಬೇರೆ ಲೆನ್ಸ್ ಈಗ ಸುಪ್ರೀಂ ಪ್ರೈಮು ಇದೆಲ್ಲ ಲೆನ್ಸಸ್ ಎಲ್ಲ ಬೇರೆ ಥರ. ಅನಮಾರ್ಫಿಕಲ್ಲಿ ನೀವು ಆರ್ಟಿಸ್ಟ್ ಜೊತೆನೂ ನೀವು ಅದನ್ನು ಆಲ್ರೆಡಿ ಪಳಗಿರಬೇಕು. ಅನಮಾರ್ಫಿಕ್ ಲೆನ್ಸ್ಗಳಲ್ಲಿ ಹೇಳ್ಬಿಡ್ಬೇಕು, ಇಲ್ಲಿ ನೀನು ಆ್ಯಕ್ಟ್ ಮಾಡಿದ್ರೆ ಇಷ್ಟೇ ಮೂವ್ ಮಾಡಬೇಕು, ಇಷ್ಟೇ ಮಾಡಬೇಕು, ಯಾಕಂದ್ರೆ ಅಷ್ಟು ಶಾರ್ಪ್ ಇರುತ್ತೆ ಲೆನ್ಸದು. ಇಟ್ ಜಸ್ಟ್ ಕ್ಯಾಪ್ಚರ್ ಮಾಡ್ತಾ ಇರುತ್ತೆ ನಿಮ್ಗೆ ಕ್ಲೀನಾಗಿ, ಅದೇ ಅಷ್ಟು ಫೋಕಸ್ ಆಗಲಿ ಇದೆಲ್ಲ. ಬಟ್ ನಾನು ಸುಮಾರು ಸಲ ನೋಡಿದ್ದೀನಿ ಅವರ ವರ್ಕು ಆ್ಯಂಡ್ ಚೈತನ್ಯ ಸರ್ ಅವರ ವರ್ಕು, ಅವರಿಬ್ಬರು ಮೈಂಡ್ಸೆಟ್ ಒಂದೇ ಒಂದು ವೇವ್ ಲೆಂತಲ್ಲಿ ಹೋಗುತ್ತೆ. ನಮಗೆ ಪ್ಲಸ್ ಆಗಿದ್ದೇನು ಗೊತ್ತಾ ಸಿನಿಮಾದಲ್ಲಿ, ರೈಟ್ ಫ್ರಮ್ ಆ್ಯಕ್ಟರ್ಸಿಂದ ಹಿಡಿದು ಟೆಕ್ನಿಷಿಯನ್ಸಿಂದ ಹಿಡಿದು ಪ್ರತಿಯೊಬ್ಬರ ವೇವ್ ಲೆಂತ್ ಒಂದಾಗಿತ್ತು. ನಾವು ಸಿನಿಮಾ ಕೆಲಸ ಮಾಡ್ತಿದ್ದೀವಿ ಗುರು, ನಾವು ಇಲ್ಲಿ ಯಾವುದೋ ಒಂದು ಕೆಲಸಕ್ಕೆ ಬಂದ್ಬಿಟ್ಟಿದ್ದೀವಿ, ನಾವು ಈ ಸಿನಿಮಾನ ಗೆಲ್ಲಿಸ್ಬೇಕು, ಇದು ಗೆಲ್ಲೋ ಸಿನಿಮಾ ಅಂತ ಸ್ಟಾರ್ಟಿಂಗಿಂದನೇ ಎಲ್ರಿಗೂ ಬಂದ್ಬಿಟ್ಟಿತ್ತು, ಇದು ಗೆಲ್ಲುತ್ತೆ ಸಿನಿಮಾ. ಸೊ ಎವ್ರಿಬಡಿ ವರ್ಕ್ಡ್ ಆ್ಯಂಡ್ ನನ್ ಆಫ್ ದೆಮ್ ಓವರ್ಟುಕ್ ದಿ ಅದರ್ ಪರ್ಸನ್. ಕತ್ತಿ ಎಷ್ಟು ಅವ್ರ ಪಾತ್ರ ನನ್ನ ಇದು ಅಂದಾಗ, ಆ ಚೌಕಟ್ಟು ನನಗಿಷ್ಟು ಅಂದಾಗ, ಈ ಅಂಡರ್ಸ್ಟುಡ್ ದ್ಯಾಟ್ ಈ ಲಿವ್ಡ್. ಇವ್ರು ಬಂದು ಬಂದು ಹೋಗ್ತಾರೆ, ಸ್ಕ್ರೀನ್ ಸ್ಪೇಸ್ ಕಮ್ಮಿ ಇದ್ರೂ ಅವರ ಪಾತ್ರ ನಿಮಗೆ ಗುರುತಿಸ್ಕೊಳ್ಳೋ ಥರದ್ದು ಫೀಲ್ ಬರುತ್ತೆ. ಅವರು ಅಷ್ಟೇ. ಆ್ಯಂಡ್ ಸೈಮನ್ ಪಾತ್ರ ಅವ್ರು ಮಾಡಿರೋದು ವಿಶ್ವ ಅವರು. ಅಲ್ಲಿ ಆಶೀಶ್ ಸರ್ ಆಗಲಿ, ಅಟಲ್ ಕುಲಕರ್ಣಿ ಅವರಾಗಲಿ, ಆಶೀಶ್ ಅವ್ರ ಪಕ್ಕದಲ್ಲಿ ಇದ್ರೂ ಇವರು ಗಿಟ್ಟಿಸ್ಕೊತಾರೆ, ಅವ್ರ ಸ್ಕ್ರೀನ್ ಸ್ಪೇಸ್ನ ಎತ್ಕೊತಾರೆ ಕ್ಲೀನಾಗಿ. ಅವ್ರು ಮಾಡ್ತಿದ್ರು ಇವ್ರದ್ದು ಆ್ಯಕ್ಟಿವಿಟಿಗಳು, ಅದು ಅವ್ರೇನೋ ಮಾಡ್ತಾರೆ. ರವೀಂದ್ರ ಕ್ಯಾರೆಕ್ಟರ್ ಐ ಥಿಂಕ್ ಆ್ಯಸ್ ವಿನಯ್ ಸರ್ ಆ್ಯಂಡ್ ರಜತ್ ಸರ್ ಅವರು ಹೇಳ್ದಂಗೆ ಆ ಗ್ರೀನ್ ಲೆನ್ಸು ಯೂಸ್ ಲುಕ್ ಸೊ ಹ್ಯಾಂಡ್ಸಮ್. ನಾನು ಎಷ್ಟೊಂದು ಸಲ ಹೇಳಿದ್ದೀನಿ ತುಂಬ ಚೆನ್ನಾಗಿ ಕಾಣಿಸ್ತಿದ್ರೆ, ಆ ಕೂದಲು ಏನಕ್ಕೆ ಕಟ್ ಮಾಡಿದ್ರೂ ಗೊತ್ತಿಲ್ಲ. ಅದು ಆ ಕೂದಲು ನಿಮಗೆ ಅವ್ರಿಗೆ ಒಂಥರ ಗತ್ತು ಅವರ ಸ್ಕ್ರೀನ್ ಮೇಲೆ.
ಭಾಳ ಚೆನ್ನಾಗಿ ಕಾಣಿಸ್ತಿತ್ತು. ಆ್ಯಂಡ್ ಇತ್ತೀಚೆಗೆ ಅವ್ರು ಒಂದು ಸಿನಿಮಾ ಮಾಡ್ತಿದ್ದಾರೆ, ಅಲಗಲಿ ಅಂತ ಒಂದು ಸಿನಿಮಾ. ಅದರಲ್ಲಿ ಒಂದು ಟೀಸರಲ್ಲಿ ಇನ್ ಬಿಟ್ವೀನಲ್ಲಿ ಒಂದು ಟೀಸರ್ ಬರುತ್ತೆ. ಟೀಸರಲ್ಲಿ ಒಂದು ಶಾರ್ಟ್ ಹಂಗೆ ಪಾಸ್ ಆಗಿಬಿಡುತ್ತೆ ಗ್ಲಿಮ್ಸು. ಐ ಥಿಂಕ್ ಮೇ ಬಿ ನನ್ನ ಪ್ರಕಾರ ಅದೇ 1 ಸೆಕೆಂಡ್ಗೆ 24 ಫ್ರೇಮ್ಸ್ ಅಂದರೆ 48 ಫ್ರೇಮ್ಸ್ ಅಷ್ಟೇ ಬರುತ್ತೆ. ಅದು ಹಂಗೆ ಬರುತ್ತೆ. ನಾನು ಅದನ್ನು ಪಾಸ್ ಮಾಡಿ ರಿವೈಂಡ್ ಮಾಡಿ ಸ್ಕ್ರೀನ್ ಶಾಟ್ ತೆಗೆದು ಕಳಿಸ್ದೆ. ಐ ಲೈಕ್ ದಿಸ್ ಲುಕ್, ತುಂಬ ಚೆನ್ನಾಗಿ ಮಾಡಿದ್ದೀರಾ ನೀವು, ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರಾ, ಯು ಮೇಂಟೈನ್ ದಿಸ್. ಇಲ್ಲಿ ನೆಗೆಟಿವ್ ಮಾಡಿದರೆ ಅಲ್ಲಿ ಹೀರೋ ಅವರು. ಇವತ್ತು ಇಷ್ಟು ಕಲಾವಿದರನ್ನ ಒಟ್ಟಿಗೆ ಗುಡ್ಡೆ ಹಾಕ್ಕೊಂಡು ಒಂದು ಮಾಡೋದಿದ್ದೆ ಗೊತ್ತಾ, ಬಿಕಾಸ್ ನಾನೂ ಒಬ್ಬ ನಿರ್ಮಾಪಕ. ಇಲ್ಲಿ ಯಾರೋ ಕೊಡ್ತೀನಿ ಅಂದವ್ರು ಕೈ ಎತ್ಬಿಟ್ಟಿರ್ತಾರೆ. ಅವಾಗ ಹೋಗಿ ನಾನು ಮಾಡಿದ್ದೀನಿ, ಆತನೂ ಮಾಡಿದ್ದಾರೆ, ಅವ್ರ ತಾಯಿಯವರು ಮಾಡಿದ್ದಾರೆ. ಬಲರಾಮನ್ಗೆ ಮತ್ತಷ್ಟು ಬಲ ಕೊಡೋಕ್ಕೆ ಸೀನಾ, ಪಠಾನ್, ರವೀಂದ್ರ. ಸಿನಿಮಾ ಬರೋಕ್ಕೆ ಮುಂಚೆನೇ ತುಂಬ ಮಾತಾಡ್ಬಿಟ್ರು ಅನ್ನೋ ಥರ ಫೀಲ್ ಆಗುತ್ತಾ ರೀಚ್ ಮಾಡೋಕ್ಕಾಗತ್ತಾ ಆನೆನ ಅಂತ. ಅಂದರೆ ಆನೆನೇ ಕರ್ಕೊಂಬರ್ಬೇಕು ಅಂತ. ಕಬ್ಬು ಥರ ಸಿಹಿಯಾಗಿ ಒಂದು ಸಿನಿಮಾ ಮಾಡಿದ್ರೆ ಆನೆನೇ ಹುಡ್ಕೊಂಬರುತ್ತೆ ಅಷ್ಟೇ ಅಲ್ವಾ.